ಹಾಯ್ ಸ್ನೇಹಿತರೆ, 2025 ಈ ಒಂದು ವರ್ಷ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ತಾವು ಪಡಿಬೇಕು ಅನ್ಕೊಂಡಿದ್ರೆ ಇದೇ ಒಂದು ಸರಿಯಾಗಿರುವಂತಹ ಒಂದು ಸಮಯ. ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ತಾವು ಈ ಒಂದು ವರ್ಷದಲ್ಲಿ ತಾವು ಪಡಿಬಹುದು. ಕಾರಣ ಏನಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೀಸೆಂಟ್ ಆಗಿ ಆಲ್ರೆಡಿ ನಾವು ಇದೇ ಒಂದು ತಿಂಗಳು 29ನೇ ತಾರೀಕು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಇದರ ಒಂದು ಜೊತೆಗೆ MTS ಮೇಲ್ ಗಾರ್ಡ್ ಮತ್ತು ಪೋಸ್ಟ್ ಮ್ಯಾನ್ ಗೆ ಸಂಬಂಧಪಟ್ಟಂತಹ ಒಂದು ಬಂಪರ್ ಆಗಿರುವಂತಹ ಸುಮಾರು 50,000 ಹುದ್ದೆಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಆಲ್ರೆಡಿ ಒಂದು ರಿಲೀಸ್ ಅನ್ನ ಅಥವಾ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡ್ತಾ ಇದೀನಿ. ಯಾವಾಗಿಂದ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ, ಯಾವಾಗ ಇದರ ಒಂದು ಲಾಸ್ಟ್ ಡೇಟ್ ಏನಾಗಿರುತ್ತೆ ಏನು ಎಂಬುದರ ಬಗ್ಗೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನು ಕರ್ಕೊಂಡು ಹೋಗಿ ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡ್ತಾ ಇದೀನಿ. ಆರಾಮ್ಸೆ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಆಮೇಲೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮುಂದೆ ರಿಲೀಸ್ ಮಾಡುವಂತಹ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ಗಳು ತಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಏನ್ ನೋಡ್ತಾ ಇದೀರಾ ಇದು ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಓಕೆನಾ, ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನಿದೆ ತಾವು ಡೇಟ್ ಅನ್ನ ಅಬ್ಸರ್ವ್ ಅನ್ನ ಮಾಡಬಹುದು. 20/1/2025 ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕಡೆಯಿಂದ ಆಲ್ರೆಡಿ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ತಾವೇನಾದ್ರೂ ನಾವು ಈ ಒಂದು ಏನೋ ಒಂದು ನೋಟಿಫಿಕೇಶನ್ ಏನಿದೆ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲೇ ನಾವು ಡೌನ್ಲೋಡ್ ಅನ್ನ ಮಾಡ್ಕೊಂತೀವಿ ಅಂದ್ರೆ ಪರವಾಗಿಲ್ಲ. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಈಸಿಯಾಗಿ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಓಕೆನಾ, ಮಾತಾಡಕ್ ಬಂದ್ರೆ ಇಲ್ಲಿ ಏನು ಬಹಳಷ್ಟು ಒಂದು ದಿನಗಳ ಬಹಳಷ್ಟು ಒಂದು ತಿಂಗಳಿಂದ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪೋಸ್ಟ್ ಮ್ಯಾನ್, ಮೇಲ್ ಗಾರ್ಡ್ ಮತ್ತು MTS ಓಕೆನಾ ಸಾರ್ಟಿಂಗ್ ಅಸಿಸ್ಟೆಂಟ್ ಈ ಒಂದು ವೇಕೆನ್ಸಿಗಳನ್ನ ನಾವು ರಿಲೀಸ್ ಅನ್ನ ಮಾಡ್ತೀವಿ ಅಂತ ಬಹಳಷ್ಟು ದಿನಗಳಿಂದ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ರಿ. ಫೈನಲ್ ಆಗಿ ಆ ಒಂದು ದಿನ ಈಗ ಬಂತು. ಓಕೆನಾ, ತಾವು ನೋಡಬಹುದು ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಟು ಬಿ ಹೆಲ್ಡ್ ಇನ್ ದ ಇಯರ್ ಆಫ್ 2025 ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಈ ಒಂದು ವರ್ಷ 2025 ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವೆಲ್ಲ ಒಂದು ವೇಕೆನ್ಸಿಗಳು ಯಾವೆಲ್ಲ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಕ್ಯಾಲೆಂಡರ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆ, ಪ್ರತಿಯೊಂದು ವೇಕೆನ್ಸಿಗಳ ಬಗ್ಗೆ ಇಲ್ಲಿ ಒಂದು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ತಾವು ಇಲ್ಲಿ ನೋಡಬಹುದು ನೇಮ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. 22 ಡೇಟ್ ಅಂದ್ರೆ ಒಂದು ಸ್ಟಾರ್ಟಿಂಗ್ ಡೇಟ್ ಅನ್ನ ಹೇಳಿದ್ದಾರೆ ಮತ್ತು ಇಲ್ಲಿ ಒಂದು ಲಾಸ್ಟ್ ಡೇಟ್ ಅನ್ನೋದು ಕೇಳಿದ್ದಾರೆ ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನೋದು ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಮೊದಲೇ ಆ ಒಂದು ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದ ಪ್ರಮೋಷನ್ ಆಫ್ ದ ಪೋಸ್ಟ್ ಆಫ್ ಪೋಸ್ಟಲ್ ಅಸಿಸ್ಟೆಂಟ್ ಆಗಿರ್ಬೋದು ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಈ ಎರಡು ಒಂದು ಪೋಸ್ಟ್ ಅನ್ನ ಏನಿದಾವೆ ಇದರ ಒಂದು ನೋಟಿಫಿಕೇಶನ್ ಏನೊಂದು ಡೈರೆಕ್ಟರೇಟ್ ಮುಖಾಂತರ 3/6/2025 ರಿಲೀಸ್ ಅನ್ನ ಮಾಡಿ ನೋಟಿಫಿಕೇಶನ್ ಬೈ ದ ಸರ್ಕಲ್ ಅಂದ್ರೆ ಒಂದು ಸರ್ಕಲ್ಗೆ 9/6/2025 ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಇದರ ತಾವು ಯಾವಾಗಿಂದ ಇದನ್ನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ ಏನು 2/7/2025 ಇಲ್ಲಿ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕು. ನಂತರ ಇದು ಒಂದು ಎಕ್ಸಾಮಿನೇಷನ್ ಅದೇ ತಿಂಗಳು 20/7/2025 ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಮಾಡಿಸ್ತಾರೆ. ನಂತರ ಮತ್ತೊಂದು ವೇಕೆನ್ಸಿ ತಾವು ಇಲ್ಲಿ ಒಂದು ಚೆಕ್ಔಟ್ ಅನ್ನ ಮಾಡಬಹುದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟ್ ಕೇಡರ್ ಆಫ್ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಗ್ರಾಮೀಣ ಡಾಕ್ ಸೇವಕ್ ಮುಖಾಂತರ ಈ ಒಂದು ವೇಕೆನ್ಸಿ ಸಹ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಕೊಂಡು ಹೋಗ್ತಿದ್ದಾರೆ. ಇದು ಒಂದು ಸೇಮ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಎಕ್ಸಾಮಿನೇಷನ್ ಡೇಟ್, ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಸೇಮ್ ಆಗಿ ಈ ಸೇಮ್ ಆಗಿರುವಂತಹ ಒಂದು ಡೇಟ್ ಅಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಇಲ್ಲಿ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದ ಪ್ರಮೋಷನ್ ಆಫ್ ಪೋಸ್ಟ್ ಮ್ಯಾನ್ ಆಗಿರ್ಬೋದು, ಮೇಲ್ ಗಾರ್ಡ್ ಆಗಿರ್ಬೋದು ಫ್ರಮ್ ಎಲಿಜಿಬಲ್ ಏನೋ ಒಂದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ 3 ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ನೋಡಬಹುದು ನಿಮ್ಮ ಒಂದು ನೋಟಿಫಿಕೇಶನ್ 16/7/2025 ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಈ ಒಂದು ವೇಕೆನ್ಸಿಗಳಿಗೆ ತಾವು ಯಾವಾಗಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗಿರುತ್ತೆ ಅಂದ್ರೆ 8/8/2025 ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗಿರುತ್ತೆ. ನಂತರ ಇದರ ಒಂದು ಎಕ್ಸಾಮಿನೇಷನ್ ಅನ್ನ 31/8/2025 ಇದರ ಒಂದು ಕೊನೆಯ ಒಂದು ಡೇಟ್ ಆಗಿರುತ್ತೆ. ಓಕೆ, ಇಲ್ಲಿ ತಾವು ಇನ್ನೊಂದು ವೇಕೆನ್ಸಿನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸೇಮ್ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿರ್ಬೋದು, ಪೋಸ್ಟ್ ಮ್ಯಾನ್ ಆಗಿರ್ಬೋದು, ಮೇಲ್ ಗಾರ್ಡ್ ಆಗಿರ್ಬೋದು ಫ್ರಮ್ ಎಲಿಜಿಬಲ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಯಾರೆಲ್ಲ ಈಗ ಒಂದು ಸದ್ಯಕ್ಕೆ ಒಂದು ಏನೋ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು BPM ABPM ನಲ್ಲಿ ಒಂದು ಆಲ್ರೆಡಿ ಯಾರೆಲ್ಲ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅಂತಹ ಒಂದು ಎಂಪ್ಲಾಯೀಸ್ ಗಳಿಗೆ ಈ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಓಕೆ, ಸಿಂಪಲ್ ಆಗಿ ತಾವೇನಾದ್ರೂ ಒಂದು MTS ಗೆ ತಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ರೆ ಒಂದು GDS ನಲ್ಲಿ ಒಂದು 3 ವರ್ಷ
ವರ್ಷ ತಾವು ವರ್ಕ್ ಅನ್ನ ಮಾಡಿರ್ಬೇಕು, ಅಥವಾ ಒಂದು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಡೆಗೆ ತಾವೇನಾದ್ರೂ ಅಪ್ಲೈಯನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅದು 5 ವರ್ಷ ತಾವು ಈ ಒಂದು GDS ನಲ್ಲಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ತಾವು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈಯನ್ನ ಮಾಡಬೇಕು. ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸೇಮ್ ಆಗಿ ಇಲ್ಲಿ ನೋಡಬಹುದು 16/7/2020 ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ನಂತರ 8/8/2025 ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬೇಕಾಗಿರುತ್ತೆ. ನಂತರ 31/8/2025 ಇದರ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ತಾರೆ. ಹಾಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ತಾವು ನೋಡಬಹುದು LDCA ಫಾರ್ ದ ಪ್ರಮೋಷನ್ ಟು ದ ಕೇಡರ್ ಆಫ್ ಇನ್ಸ್ಪೆಕ್ಟರ್ ಎನ್ನುವಂತಹ ಒಂದು ಪೋಸ್ಟ್ ಕೂಡ ಈ ಬಾರಿ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಿದ್ದಾರೆ. ನೋಡಬಹುದು 25/7/2025 ಇದರ ಒಂದು ನೋಟಿಫಿಕೇಶನ್ ಅನ್ನೋದು ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ನಂತರ 18/8/2025 ಇದರ ಒಂದು ಅಪ್ಲೈ ಅನ್ನ ಮಾಡುವಂತಹ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ನಂತರ 27 ಮತ್ತು 28/9/2025 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಈ ಬಾರಿ ಒಂದು ನಡೆಸ್ತಾರೆ. ಓಕೆ, ಹಾಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದರೆ ತಾವು ಇಲ್ಲಿ ಒಂದು ಫೋಕಸ್ ಮಾಡಬೇಕಾಗಿರುವಂತದ್ದು ಯಾವ ಒಂದು ವೇಕೆನ್ಸಿಗಳು ಅಂದ್ರೆ ಪೋಸ್ಟ್ ಮ್ಯಾನ್ ಆಗಿರ್ಬೋದು, MTS ಆಗಿರ್ಬೋದು ಮತ್ತು ಮೇಲ್ಗಡೆ ಈ ಒಂದು 3 ಪೋಸ್ಟ್ ಏನಿದೆ ಇದಕ್ಕೆ ತಾವು ಮೈನ್ ಆಗಿ ತಾವು ಇಲ್ಲಿ ಒಂದು ಫೋಕಸ್ ಅನ್ನ ತಾವು ಇಲ್ಲಿ ಮಾಡಬೇಕಾಗಿರುವಂತದ್ದು. ನೋಡಿ, ಕೆಲವೊಂದು ವೇಕೆನ್ಸಿಗಳು ಒಂದು ಫ್ರೆಶರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇನ್ನು ಕೆಲವೊಂದು ವೇಕೆನ್ಸಿಗಳು ಆಲ್ರೆಡಿ ಒಂದು ಗ್ರಾಮೀಣ ಡಾಕ್ ಸೇವಕರಲ್ಲಿ ವರ್ಕ್ ಅನ್ನ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಪ್ರಮೋಷನ್ ನ ಒಂದು ಬೇಸಿಸ್ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಹೇಳ್ತಾರೆ ಗ್ರಾಮೀಣ ಡಾಕ್ ಸೇವಕರಲ್ಲಿ GDS ಎನ್ನುವಂತಹ ಒಂದು ಪೋಸ್ಟ್ ಒಂದು ವೇಸ್ಟ್ ಆಗಿರುವಂತಹ ಒಂದು ಪೋಸ್ಟ್, ಕಡಿಮೆ ಆಗಿರುವಂತಹ ಒಂದು ಸ್ಯಾಲರಿ ಅಂತ ಹೇಳ್ತಾರೆ. ಬಟ್ ಆಫ್ಟರ್ ನಿಮ್ಮ ಒಂದು 3 ಮತ್ತು 5 ವರ್ಷ ಆ ಒಂದು ಎಕ್ಸ್ಪೀರಿಯನ್ಸ್ ಆದ ನಂತರ ತಾವು ಒಂದು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಿ ತಾವು ಕೂತ್ಕೋಬಹುದು. ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನೋದು ತಾವು ಇಲ್ಲಿಂದ ತಾವು ಎಕ್ಸ್ಪೆಕ್ಟ್ ಅನ್ನೋದು ತಾವು ಇಲ್ಲಿ ಮಾಡಬಹುದು. ಓಕೆ, ಹಾಗೆಯೇ ತಾವು ನೋಡಬಹುದು ಎಕ್ಸಾಮಿನೇಷನ್ ರಿಲೇಟೆಡ್ ಟು ದ ಮೋಟಾರ್ ವೆಹಿಕಲ್ ಸೆಕ್ಷನ್ ಅಂತ ಕೂಡ ಇಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಒಂದು ನೋಟಿಫಿಕೇಶನ್ 13th ಸೆಪ್ಟೆಂಬರ್ 2025 ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿದ್ದಾರೆ. ಕೊನೆಯದಾಗಿ ಈ ಬಾರಿ ಮಾತಾಡಕ್ ಹೋದ್ರೆ 2025 ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು MTS ಮೇಲ್ಗಾಡು ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು, ಓಕೆನಾ, ಮತ್ತು ಪೋಸ್ಟ್ ಮ್ಯಾನ್ ಆಗಿರ್ಬೋದು ಮತ್ತು ಡ್ರೈವರ್ಗೆ ಸಂಬಂಧಪಟ್ಟಂತಹ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಇಲ್ಲಿ ಒಂದು ಇಯರ್ಲಿ ಒಂದು ಕ್ಯಾಲೆಂಡರ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದರ ಒಂದು ಅರ್ಥ ಖಂಡಿತವಾಗಿ ಯಾವ ಒಂದು ಡೇಟ್ಗೆ ಯಾವ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕು ಆ ಡೇಟ್ಗೆ ರಿಲೀಸ್ ಅನ್ನ ಮಾಡಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಪ್ರೊಸೆಸ್ ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡಿಬಿಡ್ತಾರೆ. ಹೌದು, ಈ ಒಂದು ವೇಕೆನ್ಸಿಗಳು ಸುಮಾರು 50,000 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ವೇಕೆನ್ಸಿಗಳು ಕೂಡ ಒಂದು ಸರ್ಕಲ್ ವೈಸ್ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಓಕೆ, ಯಾರೆಲ್ಲ ಒಂದು ಇದೇ ತಿಂಗಳು 29ನೇ ತಾರೀಕು ಕೇವಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಬಂಪರ್ ಆಗಿರುವಂತಹ ಒಂದು ಅವಕಾಶ ಇದೇ ತಿಂಗಳು ಒಂದು ಒಳ್ಳೆಯ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ಓಕೆ, ಇದರ ಬಗ್ಗೆ ನಾನು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಮುಂದೆ ನಾನು ಶೇರ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಕ್ಯಾಲೆಂಡರ್ ಏನ್ ನೋಡ್ತಾ ಇದೀರಾ ಇದು ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ.